ಆಕೆ ಇಬ್ಬರು ಮಕ್ಕಳ ತಾಯಿ. ಕಬ್ಬಿನ ಗದ್ದೆಯಲ್ಲಿ ಕೆಲಸ ಮಾಡಿಕೊಂಡು ಹೊಟ್ಟೆ ಹೊರೆಯುತ್ತಿದ್ದ ಈಕೆ ಅಚಾನಕ್ಕಾಗಿ ಒಂದು ರಾತ್ರಿ ಹೆಣವಾಗಿದ್ಲು. ಆ ಗ್ರಾಮದಲ್ಲಾದ ಈಕೆ ಸಾವಿನ ಸುತ್ತ ಇಲ್ಲ ಸಲ್ಲದ ಕಥೆಗಳು ಹುಟ್ಕೊಂಡಿದ್ವು. ಅಂದಹಾಗೆ ಅದೇ ಗ್ರಾಮದಲ್ಲಿ ಚಿರತೆ ಉಪಟಳ ಜಾಸ್ತಿ ಆಗಿತ್ತು. ಚಿರತೆ ಊರಿಗೆ ನುಗ್ಗಿ ದನ, ಕರು, ನಾಯಿ, ಕುರಿ, ಆಡು ಎಲ್ಲವನ್ನ ಬೇಟೆಯಾಡಿ ತಿಂದು ಮುಕ್ಕಿತ್ತು. ಅಲ್ಲದೆ ಮನುಷ್ಯರ ಮೇಲೂ ದಾಳಿ ಮಾಡಿ ಕೊಂದು ಹಾಕ್ತಿತ್ತು. ಹಾಗಾಗಿ ಆ ಮಹಿಳೆಯ ಸಾವನ್ನು ಆ ಪಾಪದ ಚಿರತೆ ತಲೆಗೆ ಕಟ್ಬಿಡ್ತಾರೆ. ಬಟ್ ಅಸಲಿ ಕೊಲೆಗಾರ ಬೇರೆನೇ ಆಗಿದ್ದ. ಕೊಲೆಗೆ ಕಾರಣ ಕೇಳಿದ ಗ್ರಾಮದವರೆಲ್ಲ ಬೆಚ್ಚಿ ಬಿದ್ದಿದ್ರು. ಹಾಗಾದ್ರೆ ಏನಿದು ಪ್ರಕರಣ? ಹೀಗೆ ಕೊಲೆಯಾದ ಆ ಮಹಿಳೆ ಯಾರು? ಇವಳನ್ನ ಕೊಂದಿತ್ತು ಯಾರು? ಕೊಲೆಗೆ ಕಾರಣ ಏನು? ಕಲ್ಲಿನ ಮೇಲಿದ್ದ ರಕ್ತದ ಕಲೆ ಇಡೀ ವೃತ್ತಾಂತವನ್ನೇ ಬಯಲು ಮಾಡಿದ್ದು ಹೇಗೆ? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಕ್ರೈಮ್ ಎಪಿಸೋಡ್ನಲ್ಲಿ ಹೇಳ್ತೀವಿ. ನಾನು ಸಮೀನಾ. ಅಂದಹಾಗೆ ಇದು ಕಬ್ಬಿನ ಗದ್ದೆಯ ಮ್ಯಾನ್ ಈಟರ್ ಸ್ಟೋರಿ. ನಮ್ಮ ಇವತ್ತಿನ ಕಥೆ ಶುರುವಾಗೋದು ಮಹಾರಾಷ್ಟ್ರದಿಂದ. ಪುಣೆ ಜಿಲ್ಲೆಯ ದೌಂಡ್ ತಾಲೂಕಿನಲ್ಲಿ ಕಡೇಥನ್ ಅನ್ನೋ ಪುಟ್ಟ ಊರಿದೆ. ಇಲ್ಲಿನ ರೈತರ ಪ್ರಮುಖ ಬೆಳೆ ಕಬ್ಬು. ಊರಿನ ಸುತ್ತ ಕಣ್ಹಾಯಿಸಿದಷ್ಟು ದೂರ ಕಾಣಿಸೋದು ಹಚ್ಚ ಹಸುರಿನ ಸಿರಿ. ಇಲ್ಲಿನ ಗಾಳಿಯಲ್ಲಿ ಕಬ್ಬಿನ ಸಿಹಿ ಸಮ್ಮಿಳಿತವಾಗಿದೆ. ನಮ್ಮ ರೈತಾಪಿ ವರ್ಗದ ಜನರ ಬದುಕೇ ಹೀಗೆ. ಅವರು ಪ್ರಕೃತಿಯ ಸ್ವಂತ ಮಕ್ಕಳು. ಬೆಳಗ್ಗೆ ಬೇಗ ಎದ್ದು ಕೊಟ್ಟಿಗೆ ಕ್ಲೀನ್ ಮಾಡಿ ತಮ್ಮ ತಮ್ಮ ಹೊಲ ಗದ್ದೆಗಳಿಗೆ ಹೋಗ್ಬಿಡ್ತಾರೆ. ದಿನವಿಡೀ ಕಷ್ಟಪಟ್ಟು ದುಡಿತಾರೆ. ಬಿಸಿಲು, ಮಳೆ, ಚಳಿ, ಗಾಳಿ ಎನ್ನದೆ ಮೈ ಬಗ್ಗಿಸಿ ಕೆಲಸ ಮಾಡ್ತಾರೆ. ಈ ಊರಿನ ಚಿತ್ರಣವು ಹಾಗೇ ಇತ್ತು. ಹೀಗಿದ್ದ ಈ ಊರಲ್ಲಿ ಇತ್ತೀಚೆಗೆ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಆಗಿತ್ತು. ಅದರಲ್ಲೂ 2024ರಿಂದ ಈಚೆಗೆ ಜಿಲ್ಲೆಯಾದ್ಯಂತ ಚಿರತೆ ಹಾವಳಿ ಜಾಸ್ತಿ ಆಗಿತ್ತು. 11ಕ್ಕೂ ಹೆಚ್ಚು ಜನರನ್ನ ಚಿರತೆ ಬಲಿ ಪಡೆದಿತ್ತು. ಹೀಗಾಗಿ ಊರವರೆಲ್ಲ ಸೇರ್ಕೊಂಡು ಅರಣ್ಯ ಇಲಾಖೆಗೆ ಮನವಿ ಮಾಡ್ತಾರೆ. ಹೇಗಾದ್ರೂ ಮಾಡಿ ಚಿರತೆ ಉಪಟಳದಿಂದ ಕಾಪಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಇದೇ ಊರಲ್ಲಿ ಲತಾಬಾಯಿ ಬಬನ್ ಧಾವಡೆ ಅನ್ನೋ ಮಹಿಳೆ ವಾಸವಿದ್ರು. ಇವರಿಗೆ ಸುಮಾರು 50 ವರ್ಷ. ಗಂಡನ ಹೆಸರು ಬಬನ್ ಧಾವಡೆ. ಲತಾಬಾಯಿ ಮತ್ತು ಬಬನ್ ಧಾವಡೆ ಇಬ್ರು ಕೃಷಿಕರು. ಇವರದ್ದು ಸಂಪ್ರದಾಯಸ್ಥ ಕುಟುಂಬ. ಇವರಿಗೆ ಒಬ್ಬ ಮಗ ಮತ್ತು ಮಗಳು ಇದ್ಲು. ಊರಲ್ಲಿ ಲತಾಬಾಯಿ ಕುಟುಂಬ ಎಲ್ಲರ ಜೊತೆಗೂ ತುಂಬಾ ಚೆನ್ನಾಗಿದ್ರು. ಇವರು ಕಬ್ಬಿನ ಜೊತೆ ಈರುಳ್ಳಿಯನ್ನ ಬೆಳೀತಾ ಇದ್ರು. ಗಂಡ ಹೆಂಡತಿ ಇಬ್ರು ಇಡೀ ದಿನ ಗದ್ದೆಯಲ್ಲಿ ಕಳೀತಾ ಇದ್ರು. ಕಬ್ಬಿನ ಗದ್ದೆಯಲ್ಲಿ ಮಣ್ಣಲ್ಲಿ ಕೆಲಸ ಮಾಡಿ ಮಾಡಿ ಲತಾಬಾಯಿ ಅವರ ಕೈ ಕಾಲುಗಳು ತುಂಬಾ ಗಟ್ಟಿಯಾಗಿದ್ವು. ಬಟ್ ಬೆನ್ನಿನಿಂದ ಸ್ವಲ್ಪ ಬಾಗ್ಬಿಟ್ಟಿದ್ರು. ಹೀಗಿರುವಾಗ ಅವತ್ತು 7 ಡಿಸೆಂಬರ್ 2024 ಶನಿವಾರ ಮಧ್ಯಾಹ್ನದ ಹೊತ್ತು ಲತಾಬಾಯಿ ಮತ್ತು ಬಬನ್ ತಮ್ಮ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ವೇಳೆ ಲತಾಬಾಯಿ, ನಾನು ಈರುಳ್ಳಿ ಹೊಲಕ್ಕೆ ಹೋಗಿ ಕಳೆ ಕ್ಲೀನ್ ಮಾಡಿ ಬೇಗ ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಗಂಡ ಬಬನ್, ಸರಿ ಹುಷಾರು, ಚಿರತೆ ಇದೆ, ಜಾಗ್ರತೆಯಿಂದ ಕೆಲಸ ಮಾಡು ಅಂತ ಹೇಳಿ ಕಳಿಸ್ತಾರೆ. ಅವತ್ತು ಆ ಬೌಂಡ್ರಿಯಲ್ಲಿ ಇನ್ನೂ ಹಲವರು ಇದ್ರು. ಎಲ್ಲರೂ ತಮ್ಮ ತಮ್ಮ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರು. ಲತಾಬಾಯಿ ತಮ್ಮ ಕಬ್ಬಿನ ಗದ್ದೆ ಮಧ್ಯದಿಂದ ಈರುಳ್ಳಿ ಹೊಲಕ್ಕೆ ಹೋಗ್ತಾರೆ. ಅದೇನ್ ಜಾಸ್ತಿ ದೂರ ಇರಲಿಲ್ಲ. 300ರಿಂದ 400 ಮೀಟರ್ ದೂರ ಇರಬಹುದು ಅಷ್ಟೇ. ಬಬನ್ ತಂಪಾಡಿಗೆ ತಾವು ಕಬ್ಬಿನ ಗದ್ದೆಯಲ್ಲಿ ಕೆಲಸದಲ್ಲಿ ನಿರತರಾಗ್ತಾರೆ. ಸಂಜೆ 4 ಗಂಟೆ ಆಗುತ್ತೆ. ಕೆಲಸ ಎಲ್ಲ ಮುಗಿಸಿ ಸರಿ ಮನೆಗೆ ಹೊರಡೋಣ ಅಂತ ಅಣಿ ಹಾಕ್ತಾರೆ. ಯಾವಾಗ್ಲೂ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಮನೆಗೆ ಹೋಗೋದು. ಹಾಗಾಗಿ ಬಬನ್ ಲತಾಬಾಯಿಗೋಸ್ಕರ ವೇಟ್ ಮಾಡ್ತಾರೆ. ಈರುಳ್ಳಿ ಹೊಲಕ್ಕೆ ಹೋಗಿ ಬರ್ತೀನಿ ಅಂತ ಹೋದವಳು ಇನ್ನೂ ಬರ್ಲಿಲ್ವಲ್ಲ ಅಂತ ಯೋಚಿಸ್ತಾರೆ. ಸರಿ ಏನೋ ಜಾಸ್ತಿ ಕೆಲಸ ಇರಬಹುದು, ಬರ್ತಾಳೆ ಅಂತ ಅಂದ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯೋಕೆ ಕೂರ್ತಾರೆ. ಬಟ್ ಸುಮಾರು ಹೊತ್ತಾದ್ರೂ ಲತಾಬಾಯಿ ಬರೋದೇ ಇಲ್ಲ. ನಿಧಾನವಾಗಿ ಸೂರ್ಯ ಮುಳುಗೋ ಹೊತ್ತಾಗ್ತಾ ಇತ್ತು. ಲೈಟ್ ಕೂಡ ಡ್ರಾಪ್ ಆಗ್ತಾ ಇತ್ತು. ಬಬನ್ ಹೆಂಡತಿಯನ್ನ ಜೋರಾಗಿ ಕರೀತಾರೆ. ಲತಾ, ಸಾಕು ಬಾ, ಹೊತ್ತಾಯ್ತು, ಮನೆಗೆ ಹೊರಡೋಣ, ನಾಳೆ ಬಂದು ಬಾಕಿ ಕೆಲಸ ಮಾಡೋಣ ಅಂತಾರೆ. ಆದ್ರೆ ಆ ಕಡೆಯಿಂದ ಏನೂ ರಿಪ್ಲೈ ಬರಲ್ಲ. ಯಾವತ್ತೂ ಒಂದೇ ಕೂಗಿಗೆ ಓಗೋಡ್ತಿದ್ದ ಹೆಂಡತಿ ಅವತ್ತು ಎಷ್ಟು ಕರೆದ್ರೂ ಮಾತಾಡೋದೇ ಇಲ್ಲ. ಇದು ಗಂಡನಿಗೆ ವಿಚಿತ್ರ ಅನ್ಸುತ್ತೆ. ಅವರಿಗೆ ಟೆನ್ಷನ್ ಸ್ಟಾರ್ಟ್ ಆಗಿತ್ತು. ಯಾಕಂದ್ರೆ ಆ ಏರಿಯಾದಲ್ಲಿ ಚಿರತೆ ಭಯ ಬೇರೆ ಇತ್ತು. ಅವತ್ತು ಬಬನ್ ಜೊತೆಗೆ ಅವರ ಸೋದರಳಿಯ ಕೂಡ ಇದ್ದ. ಅವನ ಹೆಸರು ಅನಿಲ್ ಪೋಪಟ್ ಧಾವಡೆ. ಅಂದಹಾಗೆ ಈ ಅನಿಲ್ ಶ್ರೀಮಂತ ರೈತ. ವಯಸ್ಸು 40 ಆದ್ರೂ ಅದಾಗ್ಲೇ 100 ಎಕರೆ ಭೂಮಿ ಮಾಲೀಕನಾಗಿದ್ದ. ಕಡೇಥನ್ ಗ್ರಾಮದಲ್ಲಿ ಈತನಿಗೆ ಸೇರಿದ ದೊಡ್ಡ ದೊಡ್ಡ ಕಬ್ಬಿನ ಗದ್ದೆಗಳು ಮತ್ತು ಕೃಷಿ ಜಮೀನಿತ್ತು. ಅನಿಲ್ ಧಾವಡೆ ತೋಟದಲ್ಲಿ 10 ಜನ ಕೂಲಿ ಕಾರ್ಮಿಕರಿದ್ರು. ಹಾಗೆ ಅನಿಲ್ ಕಡೇಥನ್ ಊರಿನ ಪಂಚಾಯಿತಿ ಉಪಾಧ್ಯಕ್ಷ ಕೂಡ ಆಗಿದ್ದ. ಅನಿಲ್ನನ್ನ ಊರವರು ತುಂಬಾ ಗೌರವಿಸ್ತಾ ಇದ್ರು. ಅವತ್ತು ಬಬನ್ ಜೊತೆಗೆ ಅನಿಲ್ ಕೂಡ ತನ್ನ ಚಿಕ್ಕಮ್ಮನ ಹುಡುಕ್ತಾನೆ. ಬಟ್ ಈರುಳ್ಳಿ ಹೊಲದಲ್ಲೂ ಲತಾಬಾಯಿ ಸುಳಿವು ಸಿಗಲ್ಲ. ಇವರು ಕೂಗಾಡೋದು ನೋಡಿ ಅಕ್ಕಪಕ್ಕದಲ್ಲಿ ಕೆಲಸ ಮಾಡ್ತಿದ್ದ ಜನ ಕೂಡ ಓಡಿ ಬರ್ತಾರೆ. ಅವರಿಗೂ ಲತಾಬಾಯಿ ಕಾಣೆಯಾಗಿರೋ ಬಗ್ಗೆ ಗೊತ್ತಾಗುತ್ತೆ. ಅವರು ಕೂಡ ಲತಾಬಾಯಿಯನ್ನ ಹುಡುಕ್ತಾರೆ. ಅಷ್ಟರಲ್ಲೇ ಅನಿಲ್ ಒಮ್ಮೆಲೆ ಜೋರಾಗಿ ಕಿರ್ಚ್ತಾನೆ. ಚಿಕ್ಕಪ್ಪ ಬೇಗ ಬನ್ನಿ, ಇಲ್ಲಿ ನೋಡಿ ಅಂತ ಒಂದೇ ಉಸಿರಲ್ಲಿ ಕೂಗ್ತಾನೆ. ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಕಿರ್ಚೋಕೆ ಶುರು ಮಾಡ್ತಾನೆ. ಅವನ ಕೂಗಾಟ ಕೇಳಿ ಎಲ್ಲರೂ ಅವನಿದ್ದ ಕಡೆಗೆ ಬರ್ತಾರೆ. ಅಲ್ಲಿ ನೆಲದಲ್ಲಿ ಲತಾಬಾಯಿ
ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಆಕೆ ಇಡೀ ದೇಹದಿಂದ ರಕ್ತ ಸೋರ್ತಿತ್ತು. ಮುಖದ ಮೇಲೆ ಹಲವು ಪರಚಿದ ಗಾಯಗಳಿದ್ವು. ಮೇಲ್ನೋಟಕ್ಕೆ ಯಾವುದೋ ಕಾಡು ಪ್ರಾಣಿ ಲತಾ ಮೇಲೆ ದಾಳಿ ಮಾಡಿದಂತೆ ಕಾಣಿಸ್ತಿತ್ತು. ಲತಾ ದೇಹವನ್ನ ನೋಡಿದವರೆಲ್ಲ ಹೆದರ್ಬಿಟ್ಟಿದ್ರು. ಇದು ಖಂಡಿತ ಆ ನರಭಕ್ಷಕ ಚಿರತೆಯದ್ದೇ ದಾಳಿ, ಅದೇ ಲತಾರನ್ನ ಕೊಂದಿದೆ ಅಂತ ಮಾತಾಡೋಕೆ ಶುರು ಮಾಡ್ತಾರೆ. ಅನಿಲ್ ಊರಿನ ಉಪಾಧ್ಯಕ್ಷ ಆಗಿದ್ರಿಂದ ಕೂಡಲೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾನೆ. ಪೊಲೀಸರು ಸ್ಥಳಕ್ಕೆ ಬಂದು ಶವ ಪರಿಶೀಲನೆ ಮಾಡ್ತಾರೆ. ಪೊಲೀಸರಿಗೆ ಶವ ನೋಡಿದ ಕೂಡಲೇ ಹಲವು ಅನುಮಾನಗಳು ಬಂದಿತ್ತು. ಅಲ್ಲಿದ್ದವರನ್ನ ವಿಚಾರಣೆ ಮಾಡ್ತಾರೆ. ಎಲ್ಲರೂ, ಸರ್ ಇದು ಆ ಚಿರತೆಯ ಕೆಲಸ, ನಾವು ಎಷ್ಟು ಸಲ ಅರಣ್ಯ ಇಲಾಖೆಗೆ ಹೇಳಿದ್ವಿ, ನೋಡಿ ಈಗ ಏನಾಗಿದೆ ಅಂತ, ಯಾರು ಸರ್ ಇದಕ್ಕೆ ಹೊಣೆ, ಇನ್ನೆಷ್ಟು ಅಮಾಯಕರು ಸಾಯ್ಬೇಕು ಸರ್ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಲತಾಬಾಯಿ ಗಂಡ ಬಬನ್ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡು ಶವದ ಪಕ್ಕ ಕೂತು ರೋಧಿಸ್ತಾ ಇದ್ರು. ನನ್ನಿಬ್ಬರು ಮಕ್ಕಳಿಗೆ ಇನ್ಯಾರ್ ಗತಿ, ನನ್ನ ಜೀವಕ್ಕೆ ಜೀವವಾಗಿದ್ದವಳು ಹೀಗೆ ಹೊರಟು ಹೋದ್ಲಲ್ಲ ಅಂತ ಹೇಳ್ತಾ ಒಂದೇ ಸಮ ಅಳ್ತಿದ್ದ. ಪೊಲೀಸರು ಬಬನ್ನ ಮಾತಾಡ್ಸೋಕೆ ಪ್ರಯತ್ನ ಮಾಡ್ತಾರೆ. ಪೊಲೀಸರನ್ನ ಕಂಡ ಕೂಡಲೇ ಅವನೂ ಕೂಡ ಅದೇ ಚಿರತೆ ಕಥೆ ಹೇಳ್ತಾನೆ. ಇಲಾಖೆ ಮೇಲೆ ಸಿಟ್ಟಾಗ್ತಾನೆ. ನಂತರ ಪೊಲೀಸರು ಅನಿಲ್ ಹತ್ರ ವಿಚಾರಿಸ್ತಾರೆ. ಸರ್, ಲತಾಬಾಯಿ ನನಗೆ ಚಿಕ್ಕಮ್ಮ ಆಗಬೇಕು, ಅವರು ಈರುಳ್ಳಿ ಹೊಲಕ್ಕೆ ಹೋಗಿದ್ರು, ಅಲ್ಲಿ ಕಳೆ ಜಾಸ್ತಿ ಆಗಿತ್ತು, ಅದನ್ನ ಕ್ಲೀನ್ ಮಾಡಿ ಬರ್ತೀನಿ ಅಂತ ಹೇಳಿ ಹೋದ್ರು. ಆದ್ರೆ ಎಷ್ಟೊತ್ತಾದ್ರೂ ಬರದೇ ಇದ್ದಾಗ ನಾನು ಮತ್ತು ಬಬನ್ ಕಾಕ ಅವರನ್ನ ಕರೆದ್ವಿ. ಅವರು ರಿಪ್ಲೈ ಕೊಡ್ಲೇ ಇಲ್ಲ. ನಾವೇ ಇಲ್ಲಿಗೆ ಬಂದು ಅವರನ್ನ ಹುಡುಕಿದ್ವಿ. ಸರ್, ನಾನು ಹುಡುಕುವಾಗ ನನಗೆ ಚಿರತೆ ಘರ್ಜಿಸಿದ್ದು ಕೇಳಿಸ್ತು ಸರ್. ಹೆದರುಕೊಂಡೆ ಮುಂದೆ ಹೋಗಿ ನೋಡಿದ್ರೆ ಲತಾ ಚಿಕ್ಕಮ್ಮ ಬೋರಲ್ ಆಗಿ ಬಿದ್ದಿದ್ರು ಅಂತ ನಿಗೂಢ ಧ್ವನಿಯಲ್ಲಿ ಪೊಲೀಸರಿಗೆ ಹೇಳ್ತಾನೆ. ಅವರನ್ನ ನೋಡಿ ನನಗೆ ಗಾಬರಿ ಆಯ್ತು. ಆದ್ರೂ ಧೈರ್ಯ ಮಾಡಿ ಅವರನ್ನ ಕರೆದೆ. ಆದ್ರೆ ಚಿಕ್ಕಮ್ಮ ಮಿಸುಕಾಡ್ರು ಇಲ್ಲ. ನಂತರ ನಾನೇ ಅವರನ್ನ ಅಂಗಾತ ಮಲಗಿಸಿದೆ. ಅವರ ಮುಖ ನೋಡಿದ ಕೂಡಲೇ ನನಗೆ ಭಯ ಆಗೋಯ್ತು ಸರ್. ಅವರ ಮುಖದ ಮೇಲೆ ಚಿರತೆ ಪರ್ಚಿತ್ತು. ಮುಖದ ತುಂಬೆಲ್ಲ ರಕ್ತ ಹರಿತಿತ್ತು ಸರ್ ಅಂತ ಗಾಬರಿಯಲ್ಲಿ ಹೇಳ್ತಾನೆ. ನಂತರ ನಾನು ಜೋರಾಗಿ ಕಿರ್ಚಿದೆ. ಎಲ್ರೂ ಓಡ್ ಬಂದ್ರು. ಬಟ್ ಚಿಕ್ಕಮ್ಮ ಮಾತ್ರ ಏಳಲೇ ಇಲ್ಲ. ಅವರು ಸತ್ತೋದ್ರು ಸಾರ್ ಅಂತ ಅಳ್ತಾ ಸ್ಟೇಟ್ಮೆಂಟ್ ಕೊಡ್ತಾನೆ. ಇದು ಚಿರತೆ ಕೆಲಸನೇ ಅಂತ ಹೇಗೆ ಅಷ್ಟು ಕರಾರುವಕ್ಕಾಗಿ ಹೇಳ್ತೀರಾ ಅಂತ ಕೇಳಿದ್ಕೆ, ಸರ್ ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ 2.5 ತಿಂಗಳ ಮಗುವನ್ನ ಚಿರತೆ ಎತ್ಕೊಂಡು ಹೋಗ್ಬಿಟ್ಟಿತ್ತು, ಬೇಕಿದ್ರೆ ನೀವು ಊರವರ ಹತ್ರ ಕೇಳಿ, ಈಗ ನೋಡಿದ್ರೆ ನಮ್ಮ ಚಿಕ್ಕಮ್ಮನ ಕೊಂದಾಕಿದೆ, ಇದು ಅದೇ ಮ್ಯಾನ್ ಈಟರ್ ಕೆಲಸ ಸರ್ ಅಂತಾನೆ. ಅವನ ಮಾತಿಗೆ ಊರವರು ಕೂಡ ಧ್ವನಿಗೂಡಿಸ್ತಾರೆ. ಹೌದು ಸರ್, ಆ ಚಿರತೆ ಏನೂ ಬಿಡಲ್ಲ, ಯಾರನ್ನೂ ಬಿಡಲ್ಲ, ಮನುಷ್ಯರ ಮೇಲೂ ದಾಳಿ ಮಾಡ್ತಿದೆ ಅಂತ ಹೇಳ್ತಾರೆ. ಪೊಲೀಸರು ಬೇಸಿಕ್ ಇನ್ವೆಸ್ಟಿಗೇಷನ್ ಮುಗಿಸ್ತಾರೆ. ಸ್ಥಳ ಪರಿಶೀಲನೆ ಮಾಡ್ತಾರೆ. ನಂತರ ಪೊಲೀಸರು ಶವವನ್ನ ಪೋಸ್ಟ್ ಮಾರ್ಟಂಗೆ ಕಳಿಸ್ತಾರೆ. ವಿಷಯ ಮೀಡಿಯಾಗೂ ಗೊತ್ತಾಗುತ್ತೆ. ಲತಾಬಾಯಿ ಬಲಿ ಪಡೆದ ಮ್ಯಾನ್ ಈಟರ್ ಚಿರತೆ, ನರಹಂತಕ ಚಿರತೆಯಿಂದ ಎಚ್ಚರ, ಅದರ ಮುಂದಿನ ಬಲಿ ನೀವು ಆಗಿರಬಹುದು ಅಂತೆಲ್ಲ ಡಿಸೈನ್ ಹೆಡ್ಲೈನ್ಸ್ ಹಾಕಿ ವರದಿ ಮಾಡ್ತಾರೆ. ಹಲವು ನ್ಯೂಸ್ ಪೇಪರ್ಗಳಲ್ಲೂ ಈ ಬಗ್ಗೆ ಆರ್ಟಿಕಲ್ ಬರುತ್ತೆ. ಇದನ್ನೆಲ್ಲ ನೋಡಿದ ಜನ ಇದು ಚಿರತೆಯದ್ದೇ ಕೆಲಸ ಅಂತ ಅಂದ್ಕೊಂಡು ಭಯಭೀತರಾಗ್ತಾರೆ. ಆದ್ರೆ ಇದರಲ್ಲಿ ಒಬ್ರಿಗೆ ಮಾತ್ರ ಡೌಟ್ ಇತ್ತು. ಇದು ಖಂಡಿತ ಚಿರತೆ ಕೆಲಸ ಅಲ್ಲ, ಯಾರೋ ಲತಾಬಾಯಿಯನ್ನ ಕೊಲೆ ಮಾಡಿದ್ದಾರೆ ಅನ್ನೋ ಬಲವಾದ ಸಂಶಯ ಅವರನ್ನ ಕಾಡ್ತಿತ್ತು. ಹಾಗಾದ್ರೆ ಅವ್ರು ಯಾರು? ಅವರಿಗೆ ಈ ಸಂಶಯ ಬರೋಕೆ ಕಾರಣ ಏನು? ಹಾಗಾದ್ರೆ ಅವರಿಗೆ ಯಾರ ಮೇಲೆ ಡೌಟ್ ಇತ್ತು? ಒಂದ್ ವೇಳೆ ಲತಾಬಾಯಿ ಕೊಲೆ ಆಗಿದ್ರೆ ಅವರ ಕೊಲೆಗಾರ ಯಾರು? ಅವ್ರ ಮೇಲೆ ಯಾರಿಗಿಷ್ಟು ದ್ವೇಷ? ಇಲ್ಲಿಂದ ಒಂದು ಭಯಾನಕ ಮರ್ಡರ್ ಪ್ಲಾನ್ ತೆರೆದುಕೊಳ್ಳೋದ್ರಲ್ಲಿತ್ತು. ಇತ್ತ ಊರಿನ ಜನ ಬೆಚ್ಚಿ ಬಿದ್ದಿದ್ರು. ಊರಿನ ಮಹಿಳೆಯರು ಒಬ್ಬೊಬ್ಬರೇ ತೋಟಕ್ಕೆ ಹೋಗೋದನ್ನ ನಿಲ್ಲಿಸ್ಬಿಡ್ತಾರೆ. ಮಕ್ಕಳನ್ನಂತೂ ಮನೆಯಿಂದ ಆಚೆಗೆ ಬಿಡೋಕು ಹೆದರ್ತಾ ಇದ್ರು. ಆದ್ರೆ ಎಷ್ಟು ದಿನ ಅಂತ ಹೀಗೆ ಇರೋಕ್ಕಾಗುತ್ತೆ? ಒಂದಿನ ಜನರೆಲ್ಲ ಸೇರಿ ಮೀಟಿಂಗ್ ಮಾಡ್ತಾರೆ. ಎಲ್ಲರೂ ಡಿಸೈಡ್ ಮಾಡಿ ಪ್ರತಿಭಟನೆ ಶುರು ಮಾಡ್ತಾರೆ. ಈ ಚಿರತೆಯಿಂದ ನಮ್ಗೆ ಮುಕ್ತಿ ಬೇಕು, ನೀವೇನ್ ಮಾಡ್ತಿರೋ ಗೊತ್ತಿಲ್ಲ, ಆ ಚಿರತೆಯನ್ನ ಹಿಡಿದು ಶೂಟ್ ಮಾಡಿ ಕೊಂದು ಹಾಕಿ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾರೆ. ನಮ್ಗೇನಾದ್ರೂ ಸೊಲ್ಯೂಷನ್ ಬೇಕು ಅಂತ ಮನವಿ ಮಾಡ್ತಾರೆ. ಕೊನೆಗೂ ಇವರ ಬೇಡಿಕೆಗೆ ಮಣಿದು ಅರಣ್ಯ ಅಧಿಕಾರಿಗಳು ಆದಷ್ಟು ಬೇಗ ಬೋನ್ ತಂದಿಡ್ತೀವಿ, ಬೇಗ ಹಿಡಿತೀವಿ ಅಂತ ಆಶ್ವಾಸನೆ ಕೊಡ್ತಾರೆ. ಆದ್ರೂ ಊರವರಿಗೆ ಸಮಾಧಾನ ಆಗಿರಲಿಲ್ಲ. ನೀವು ಬರೀ ಬಾಯಿ ಮಾತಲ್ಲಿ ಹೇಳ್ತೀರಾ, ಅದೆಲ್ಲ ಆಗಲ್ಲ, ಇದಕ್ಕೊಂದು ಶಾಶ್ವತ ಪರಿಹಾರ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ರು. ಡೆಪ್ಯೂಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅಂದ್ರೆ DCF ಆಗಿದ್ದ ಮಹಾದೇವ್ ಮೋಹಿತೆ ಅವರು ಗ್ರಾಮಸ್ಥರ ಜೊತೆಗೆ ಮಾತಾಡ್ತಾರೆ. ನಮ್ಗೆ ಸ್ವಲ್ಪ ಟೈಮ್ ಕೊಡಿ, ಎಲ್ಲವನ್ನ ಅರೇಂಜ್ ಮಾಡ್ತೀವಿ ಅಂತಾರೆ. ತಕ್ಷಣ ಮಹಾದೇವ್ ಅವರು ಪುಣೆ ಡಿವಿಷನ್ನ ಸಹಾಯಕ DCF ದೀಪಕ್ ಪವಾರ್ ಅವರಿಗೆ ಊರವರ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಸಿ ಅಂತ ಆರ್ಡರ್ ಕೊಡ್ತಾರೆ. ಇಲ್ಲಿಂದ ದೀಪಕ್ ಪವಾರ್ ಅವರು ಖುದ್ದು ಫೀಲ್ಡಿಗಿಳಿತಾರೆ. ಚಿರತೆಯನ್ನ ಸೇಫ್ ಆಗಿ ಹಿಡಿಯೋದಕ್ಕೆ ಮೊದಲು 2 ಬೋನ್ ತಂದಿಡ್ತಾರೆ. ಹಾಗೆ 4 ಟ್ರ್ಯಾಕ್ ಕ್ಯಾಮ್ರಾ ಕೂಡ ಅಳವಡಿಸ್ತಾರೆ. ಚಿರತೆ ಎಲ್ಲೆಲ್ಲಿ ಹೋಗ್ತಿದೆ, ಎಲ್ಲಿಗೆ ಯಾವಾಗ ಬರುತ್ತೆ, ಅದರ ದಿನಚರಿ ಏನು ಅಂತೆಲ್ಲ ಅದರ ಚಲನವಲನದ ಮೇಲೆ ನಿಗಾ ಇಡ್ತಾರೆ. ಈ ಕ್ಯಾಮ್ರಾಗಳು 24x7 ರೆಕಾರ್ಡ್ ಮಾಡ್ತಾ ಇದ್ವು. ಅಧಿಕಾರಿಗಳು ಫುಟೇಜ್ ಸ್ಟಡಿ ಮಾಡ್ತಾರೆ. ದೀಪಕ್ ಪವಾರ್ ಒಬ್ಬ ಬ್ರಿಲಿಯಂಟ್ ಆಫೀಸರ್. ಅವರು ಚಿರತೆ ಎಕ್ಸ್ಪರ್ಟ್ ಆಗಿದ್ರು. ಹೀಗಾಗಿ ಚಿರತೆ ಮಧ್ಯಾಹ್ನದ ಹೊತ್ತು ದಾಳಿ ಮಾಡಿ ಒಬ್ಬ ಮಹಿಳೆಯನ್ನ ಕೊಂದಿ
ಕೊಂದಿದೆ ಅನ್ನೋ ಥಿಯರಿ ಅವರಿಗೆ ಅರಗಿಸಿಕೊಳ್ಳೋಕೆ ಆಗಿರಲಿಲ್ಲ. ಇನ್ನು ಲತಾಬಾಯಿ PM ರಿಪೋರ್ಟ್ ಬಂದಿರಲಿಲ್ಲ. ಅದು ಬರದ ಹೊರತು ಈ ಕೃತ್ಯ ಚಿರತೆ ಮಾಡಿರೋದು ಅಂತ ಒಪ್ಕೊಳ್ಳೋಕೆ ದೀಪಕ್ ತಯಾರಿರಲಿಲ್ಲ. ಅರಣ್ಯ ಇಲಾಖೆ ಸಿಬ್ಬಂದಿ ಘಟನಾ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ಚಿರತೆ ಫುಟ್ ಪ್ರಿಂಟ್ ಸಿಗುತ್ತಾ ಅಂತ ಹುಡುಕ್ತಾರೆ. ಈ ಬಾರಿ ಸ್ವತಃ ಮಹಾದೇವ್ ಮೋಹಿತೆ ಅವರು ಕೂಡ ಘಟನಾ ಸ್ಥಳಕ್ಕೆ ಬರ್ತಾರೆ. ಮಹಾದೇವ್ ಮೋಹಿತೆ ಅವರಿಗೂ ಹಲವು ವರ್ಷಗಳ ಎಕ್ಸ್ಪೀರಿಯನ್ಸ್ ಇತ್ತು. ಇವರು ತಮ್ಮ ಕರಿಯರ್ನಲ್ಲಿ ಹಲವಾರು ಚಿರತೆ ಸೆರೆ ಕಾರ್ಯಾಚರಣೆ ಮಾಡಿದ್ರು. ಹೀಗಾಗಿ ಚಿರತೆ ದಾಳಿ ಮಾಡಿದ್ರೆ ಆ ಕ್ರೈಮ್ ಸೀನ್ ಹೇಗಿರುತ್ತೆ ಅಂತ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಕ್ರೈಮ್ ಸೀನ್ ನೋಡಿದಾಗ ಅವರಿಗೂ ಹಲವು ಅನುಮಾನಗಳು ಬಂದಿದ್ವು. ಮೊದಲಿಗೆ ಚಿರತೆ ಪಗ್ ಮಾರ್ಕ್ಸ್ ನೋಡ್ತಾರೆ. ಮೇಲ್ನೋಟಕ್ಕೆ ಚಿರತೆ ಪಾದ ಅನಿಸಿದ್ರು ಕೂಲಂಕಷವಾಗಿ ಗಮನಿಸಿದಾಗ ಅವು ಇದು ಇನ್ಕನ್ಕ್ಲೂಸಿವ್ ಆಗಿದ್ವು. ಅಂದ್ರೆ ಅದು ಚಿರತೆ ಪಾದಕ್ಕೆ ಎಕ್ಸಾಕ್ಟ್ ಮ್ಯಾಚ್ ಆಗ್ತಿರಲಿಲ್ಲ. ಬೇರೆ ಪ್ರಾಣಿಗಳಿಗೆ ಹೋಲಿಸಿದ್ರೆ ಚಿರತೆ ಕಾಲಿನ ಡಿಸೈನ್ ಡಿಫ್ರೆಂಟ್ ಇರುತ್ತೆ. ಅದರಲ್ಲಿ ಬೆರಳುಗಳ ಡಿಸೈನ್ ಬೇರೆ ಬೇರೆ ಇರುತ್ತೆ. ಆದ್ರೆ ಘಟನಾ ಸ್ಥಳದಲ್ಲಿದ್ದ ಪಗ್ ಮಾರ್ಕ್ಸ್ ಬೇರೆನೇ ಇತ್ತು. ಹಾಗೆ ಲತಾಬಾಯಿ ಶರೀರದ ಮೇಲೆ ಆಗಿದ್ದ ಸ್ಕ್ರಾಚಸ್ ಕೂಡ ಯಾವುದೋ ಕಾಡು ಪ್ರಾಣಿ ಅಥವಾ ಚಿರತೆ ದಾಳಿಯಿಂದ ಆಗಿರೋದು ಅನ್ನೋ ರೀತಿ ಇರಲಿಲ್ಲ. ಒಂದ್ ವೇಳೆ ಚಿರತೆ ಒಮ್ಮೆಲೆ ದಾಳಿ ಮಾಡಿದ್ರೆ ಡೀಪ್ ಕಟ್ ಆಗುತ್ತೆ. ಹಾಗೆ ಮಾರ್ಕ್ಗಳು ಪ್ಯಾರಲಲ್ ಆಗಿ ಅಂದ್ರೆ ಉದ್ದುದ್ದ ಬೀಳುತ್ತೆ. ಆದ್ರೆ ಲತಾಬಾಯಿ ಕೇಸ್ನಲ್ಲಿ ಹಾಗಿರಲಿಲ್ಲ. ವೆರಿ ಇಂಪಾರ್ಟೆಂಟ್ ವಿಚಾರ ಅಂದ್ರೆ ಚಿರತೆ ಅಟ್ಯಾಕ್ ಮಾಡಿದ್ದ ಟೈಮಿಂಗ್ಸ್. ಎಕ್ಸ್ಪರ್ಟ್ಸ್ ಪ್ರಕಾರ ಚಿರತೆಗಳು ಬೆಳಗ್ಗೆ ಮತ್ತು ಸಂಜೆ ಹೊತ್ತಲ್ಲಿ ಮಾತ್ರ ಅಟ್ಯಾಕ್ ಮಾಡುತ್ತೆ. ಅದು ಕೂಡ ಕಾದು ಬಚ್ಚಿಟ್ಕೊಂಡು ಒಮ್ಮೆಲೆ ಗುರಿ ಇಟ್ಟು ದಾಳಿ ಮಾಡುತ್ತೆ. ಆದ್ರೆ ಇಲ್ಲಿ ಊರವರು ಹೇಳೋ ಪ್ರಕಾರ ಲತಾಬಾಯಿ ಮೇಲೆ ಚಿರತೆ ಮಧ್ಯಾಹ್ನ ದಾಳಿ ಮಾಡಿದೆ. ಹೀಗಾಗಿ ಇದು ಪಕ್ಕಾ ಚಿರತೆ ಆಗಿರೋಕೆ ಸಾಧ್ಯ ಇಲ್ಲ ಅಂತ ಆಯ್ತು. ಆದ್ರೂ ಕಾಡು ಪ್ರಾಣಿ ಅಲ್ವಾ, ಕೆಲವೊಮ್ಮೆ ಥಿಯರಿಗಳು ಫೇಲ್ ಕೂಡ ಆಗಬಹುದು. ಹೀಗಾಗಿ ತನಿಖೆ ಮುಂದುವರಿಸ್ತಾರೆ. ಈಗ ಪೊಲೀಸರು ಮತ್ತು ಫಾರೆಸ್ಟ್ ಆಫೀಸರ್ ಜಂಟಿಯಾಗಿ ಒಂದು ಮೀಟಿಂಗ್ ಮಾಡ್ತಾರೆ. ಈ ಕೇಸ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಅವ್ರ ಮುಂದೆ ಹಲವು ಪಾಯಿಂಟ್ಸ್ ಇದ್ವು. ಪಾಯಿಂಟ್ ನಂಬರ್ 1, ಸಾಮಾನ್ಯವಾಗಿ ಚಿರತೆಗಳು ಮನುಷ್ಯರ ಬೇಟೆಯಾಡಿದ್ರೆ ಕುತ್ತಿಗೆಯನ್ನ ಕಚ್ಚಿ ಹಿಡಿಯುತ್ತವೆ, ನಂತರ ಉಸಿರುಗಟ್ಟಿಸಿ ಕೊಲ್ಲುತ್ತವೆ. ಪಾಯಿಂಟ್ ನಂಬರ್ 2, ಲತಾಬಾಯಿ ಅವರ ಮುಖ ಮತ್ತು ತಲೆಯ ಭಾಗವನ್ನ ನೋಡಿದ್ರೆ ಯಾವುದೋ ಭಾರಿ ತೂಕದ ವಸ್ತುವಿಂದ ಜಜ್ಜಿದ ಹಾಗೆ ಗಾಯಗಳಿದ್ವು. ಇದು ಪ್ರಾಣಿ ಮಾಡಿದ ದಾಳಿಯಂತೆ ಇರಲಿಲ್ಲ. ಪಾಯಿಂಟ್ ನಂಬರ್ 3, ಕಬ್ಬಿನ ಗದ್ದೆಯ ಮೆದುವಾದ ಮಣ್ಣಿನಲ್ಲಿ ಚಿರತೆಯಂತಹ ದೊಡ್ಡ ಪ್ರಾಣಿ ಓಡಾಡಿದ್ರೆ ಅದರ ಕಾಲಿನ ಅಚ್ಚುಗಳು ಅಂದ್ರೆ ಪಗ್ ಮಾರ್ಕ್ಸ್ ಸ್ಪಷ್ಟವಾಗಿ ಮೂಡುತ್ತವೆ. ಆದ್ರೆ ಪೊಲೀಸರು ಮತ್ತು ಅರಣ್ಯ ಸಿಬ್ಬಂದಿ ಇಡೀ ಗದ್ದೆ ಹುಡುಕಿದ್ರು ಅಲ್ಲಿ ಯಾವುದೇ ಚಿರತೆಯ ಕಾಲಿನ ಗುರುತುಗಳು ಇರಲಿಲ್ಲ. ಕೇವಲ ಮನುಷ್ಯರ ಪಾದದ ಗುರುತುಗಳು ಮಾತ್ರ ಇದ್ವು. ಪಾಯಿಂಟ್ ನಂಬರ್ 4, ಚಿರತೆ ದಾಳಿ ಮಾಡಿದ್ರೆ ಅಕ್ಕಪಕ್ಕ ಹಾರಿರಬೇಕಿತ್ತು ಮತ್ತು ಶವವನ್ನ ಕಬ್ಬಿನ ಗದ್ದೆಯೊಳಗೆ ಎಳ್ಕೊಂಡು ಹೋಗಿರೋ ಗುರುತು ಇರಬೇಕಿತ್ತು. ಆದ್ರೆ ಇಲ್ಲಿ ಆ ರೀತಿ ಇರಲಿಲ್ಲ. ಹಾಗಾಗಿ ಯಾರೋ ಕೊಲೆ ಮಾಡಿ ಚಿರತೆ ದಾಳಿಯಂತೆ ಸೀನ್ ಕ್ರಿಯೇಟ್ ಮಾಡಿರೋದು ಮೇಲ್ನೋಟಕ್ಕೆ ಗೊತ್ತಾಗಿತ್ತು. ಇನ್ನೊಂದು ಬಹಳ ಮುಖ್ಯವಾದ ಅಂಶ ಅಂದ್ರೆ ಚಿರತೆ ದಾಳಿಯಾದಾಗ ಜನ ಹೆದರುತ್ತಾರೆ. ಆದ್ರೆ ಅನಿಲ್ ಧಾವ್ಡೆ ಮತ್ತು ಬಬನ್ ಮಾತ್ರ ಚಿರತೆ ಶಬ್ದ ಕೇಳಿದ್ರು ಜಾಗಕ್ಕೆ ಹೋಗಿ ನೋಡಿದ್ರು ಮತ್ತು ಪೊಲೀಸರು ಹೇಳೋಕು ಮೊದಲೇ ಇದು ಚಿರತೆ ದಾಳಿ ಅಂತ ಪದೇ ಪದೇ ಒತ್ತಿ ಹೇಳಿದ್ರು. ಹಾಗಾದ್ರೆ ಇವರು ಜನರ ಗಮನ ಚಿರತೆ ದಾಳಿ ಕಡೆ ಸೆಳೆಯೋಕೆ ಯತ್ನಿಸಿರಬಹುದು ಅನಿಸಿತ್ತು. ಪೊಲೀಸರು ಮತ್ತು ಫಾರೆಸ್ಟ್ ಆಫೀಸರ್ ಮತ್ತೆ ಶವ ಸಿಕ್ಕ ಜಾಗಕ್ಕೆ ಹೋಗ್ತಾರೆ. ಪೂರ್ತಿ ಜಾಗ ಸೂಕ್ಷ್ಮವಾಗಿ ಪರಿಶೀಲಿಸ್ತಾರೆ. ಅಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಕಲ್ಲು ಬಿದ್ದಿತ್ತು. ಅದರ ಮೇಲೆ ಅಂಟ್ಕೊಂಡಿತ್ತು. ಪೊಲೀಸರು ಅದನ್ನ ನೋಟ್ ಮಾಡ್ತಾರೆ. ಒಂದ್ ವೇಳೆ ಚಿರತೆ ಅಟ್ಯಾಕ್ ಮಾಡಿದ್ರೆ ಈ ಕಲ್ಲಿನ ಮೇಲೆ ರಕ್ತ ಹೇಗ್ ಬಂತು? ಚಿರತೆ ಏನಾದ್ರೂ ಕಲ್ಲೆತ್ತಿ ದಾಳಿ ಮಾಡಿದ್ಯಾ? ಇದು ಫನ್ನಿ ಅನಿಸಿತ್ತು. ಅಲ್ಲಿಗೆ ಖಂಡಿತ ಯಾರೋ ಲತಾಬಾಯಿಯನ್ನ ಕೊಲೆ ಮಾಡಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಆದ್ರೆ ಯಾರಿರಬಹುದು? ಸದ್ಯಕ್ಕೆ ಪೊಲೀಸರ ಬಳಿ ಯಾವುದೇ ಸಾಕ್ಷ್ಯ ಇರಲಿಲ್ಲ. ಆದ್ರೆ ಲತಾಬಾಯಿಯನ್ನ ಚಿರತೆ ಸಾಯಿಸಿಲ್ಲ, ಬದಲಾಗಿ ಯಾರೋ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಕೊಲೆಗಾರ ಅಲರ್ಟ್ ಆಗಿ ಎಸ್ಕೇಪ್ ಆಗ್ಬಿಡೋ ಸಾಧ್ಯತೆ ಇತ್ತು. ಜೊತೆಗೆ ಊರವರು ಹೆದರೋ ಸಾಧ್ಯತೆಯೂ ಇತ್ತು. ಹೀಗಾಗಿ ಇಲ್ಲಿಂದ ಪೊಲೀಸರು ಒಂದು ಪ್ಲಾನ್ ಮಾಡ್ತಾರೆ. ಪುಣೆ ಲೋಕಲ್ ಪೊಲೀಸರು ಮತ್ತು ವನ್ಯ ವಿಭಾಗ ಅಧಿಕಾರಿಗಳು ಜಾಯಿಂಟ್ ಇನ್ವೆಸ್ಟಿಗೇಷನ್ಗಿಳಿತಾರೆ. ಇನ್ನಷ್ಟು ಸಾಕ್ಷ್ಯ ಕಲೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಲತಾಬಾಯಿ ದೇಹದ ಮೇಲೆ ಆಗಿದ್ದ ತರಚಿದ್ದ ಗಾಯಗಳಿಂದ ಸ್ವ್ಯಾಬ್ ಕಲೆಕ್ಟ್ ಮಾಡಿ ನಾಗ್ಪುರ್ ಲ್ಯಾಬ್ಗೆ ಕಳಿಸ್ತಾರೆ. ಇತ್ತ ಊರವರು ಪ್ರತಿದಿನ ಹೋಗಿ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನ್ ನೋಡ್ಕೊಂಡು ಬರ್ತಿದ್ರು. ಆದ್ರೆ ಚಿರತೆ ಸಿಕ್ಕಿ ಬಿದ್ದಿರಲಿಲ್ಲ. ಅನಿಲ್ ಧಾವ್ಡೆ ಕೂಡ ಪೊಲೀಸರಿಗೆ ಸಹಾಯ ಮಾಡ್ತಾ ಇದ್ರು. ಅವರು ಪ್ರತಿದಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಪ್ರೋಗ್ರೆಸ್ ಬಗ್ಗೆ ತಿಳ್ಕೊತಾ ಇದ್ರು. ಹೀಗೆ 2 ತಿಂಗಳು ಕಳೆದು ಹೋಗಿತ್ತು. ಅದು ಫೆಬ್ರವರಿ 2025. ಕೊನೆಗೂ ಲತಾಬಾಯಿ ರಿಪೋರ್ಟ್ ಬರುತ್ತೆ. ರಿಪೋರ್ಟ್ನಲ್ಲಿ ಲತಾಬಾಯಿ ದೇಹದ ಮೇಲಿಂದ ತಗೊಂಡಿದ್ದ ಸ್ವ್ಯಾಬ್ ಸ್ಯಾಂಪಲ್ನಲ್ಲಿ ಯಾವುದೇ ಪ್ರಾಣಿಯ DNA ಸಿಕ್ಕಿರಲಿಲ್ಲ. ಯಾವುದೇ ಪ್ರಾಣಿಯ ಸ್ಕಿನ್ ಸೆಲ್ ಕೂಡ ಇರಲಿಲ್ಲ. ಒಟ್ನಲ್ಲಿ ಚಿರತೆ ಹೋಗ್ಲಿ, ಯಾವುದೇ ಬೇರೆ ಪ್ರಾಣಿ ಅಟ್ಯಾಕ್ ಮಾಡಿರೋ ಬಗ್ಗೆ ಸಾಕ್ಷ್ಯ ಇರಲಿಲ್ಲ. ಹಾಗಾದ್ರೆ ಲತಾಬಾಯಿ ಸಾವು ಹೇಗಾಯ್ತು? ಇನ್ಫ್ಯಾಕ್ಟ್ ಲತಾಬಾಯಿಯನ್ನ ಕಲ್ಲಿನಿಂದ ಸಾಯಿಸಲಾಗಿತ್ತು.
ಅವರ ತಲೆ ಮತ್ತು ಮುಖಕ್ಕೆ ಜೋರಾಗಿ ಹೊಡೆದಿದ್ರಿಂದ ಆಕೆ ಸತ್ತಿದ್ದಾರೆ ಅಂತ ರಿಪೋರ್ಟ್ನಲ್ಲಿ ಹೇಳಲಾಗಿತ್ತು. ಅಲ್ಲಿಗೆ ಲತಾಬಾಯಿ ಅವರನ್ನ ಹತ್ಯೆ ಮಾಡಲಾಗಿದೆ ಅನ್ನೋದು ಪಕ್ಕಾ ಆಗಿತ್ತು. ಹಾಗೆ ಕ್ರೈಮ್ ಸೀನ್ ನಲ್ಲಿ ಸಿಕ್ಕ ಆ ಕಲ್ಲು ಆಕ್ಚುಲಿ ಮರ್ಡರ್ ವೆಪನ್ ಆಗಿತ್ತು. ಹಾಗಾದ್ರೆ ಕೊಲೆ ಮಾಡಿದ್ಯಾರು? ಒಬ್ಬ ರೈತ ಮಹಿಳೆ ಮೇಲೆ ಯಾರಿಗಿಷ್ಟು ದ್ವೇಷ? ಈ ಬಗ್ಗೆ ಮಾತ್ರ ಸ್ಟಿಲ್ ಯಾರಿಗೂ ಗೊತ್ತಿರಲಿಲ್ಲ. ಲತಾಬಾಯಿ ಕುಟುಂಬದವರಿಗೆ ಯಾರ ಮೇಲೂ ಅನುಮಾನ ಇರಲಿಲ್ಲ. ಸೀನಿಯರ್ ಪೊಲೀಸ್ ಇನ್ಸ್ಪೆಕ್ಟರ್ ನಾರಾಯಣ್ ದೇಶ್ಮುಖ್ ಅವರು ಮಾತ್ರ ಈ ಕೇಸ್ ಸೀರಿಯಸ್ ಆಗಿ ತಗೊಂಡಿದ್ರು. ತಮ್ಮ ಇನ್ಫಾರ್ಮರ್ಸ್ನ ಫೀಲ್ಡ್ಗಿಳಿಸ್ತಾರೆ. ಹೀಗಿರುವಾಗ ಒಂದಿನ ಸತಿಲಾಲ್ ಚೌಹಾಣ್ ಮೋರೆ ಅನ್ನೋ ವ್ಯಕ್ತಿ ಬಗ್ಗೆ ಗೊತ್ತಾಗುತ್ತೆ. ಲತಾಬಾಯಿ ಸತ್ ಮೇಲೆ ಇವನು ಜನರ ಕಣ್ತಪ್ಪಿಸಿ ಓಡಾಡ್ತಾ ಇದ್ದ. ಊರಲ್ಲಿ ಸ್ವಲ್ಪ ವಿಯರ್ಡ್ ಆಗಿ ಬಿಹೇವ್ ಮಾಡ್ತಾ ಇದ್ದ. ಯಾರಾದ್ರೂ ಮಾತಾಡ್ಸಿದ್ರೆ ಸಾಕು ನರ್ವಸ್ ಆಗ್ತಾ ಇದ್ದ. ಎಲ್ರ ಜೊತೆಗೂ ಹೆದರ್ಕೊಂಡೇ ಮಾತಾಡ್ತಾ ಇದ್ದ. ಯಾರ ಜೊತೆಗೂ ಸೇರ್ತಾ ಇರಲಿಲ್ಲ. ಒಬ್ಬೊಬ್ಬನೇ ಸುತ್ತಾಡ್ತಾ ಇದ್ದ. ಮುಂಚೆ ಇವನು ಹೀಗಿರಲಿಲ್ಲ ಅನ್ನೋ ವಿಚಾರ ಪೊಲೀಸರ ಗಮನಕ್ಕೆ ಬಂದಿತ್ತು. ಹಾಗಿದ್ರೆ ಸತಿಲಾಲ್ ಯಾರು? ಪೊಲೀಸರು ಅವನ ಕುಂಡಲಿ ಜಾಲಾಡ್ತಾರೆ. ಈ ಸತಿಲಾಲ್ ಅದೇ ಊರವನಾಗಿದ್ದ. ಇವನಿಗೆ 30 ವರ್ಷ. ಇವನು ಅನಿಲ್ ಧಾವಡೆ ತೋಟದಲ್ಲಿ ಕೂಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿ. ಅನಿಲ್ ಜೊತೆ ತುಂಬಾ ಕ್ಲೋಸ್ ಇದ್ದ. ಆದರೆ ಲತಾಬಾಯಿಗೂ ಇವನಿಗೂ ಯಾವುದೇ ಸಂಪರ್ಕ ಇರಲಿಲ್ಲ. ಇವನು ಲತಾಬಾಯಿ ರಿಲೇಟಿವ್ ಕೂಡ ಆಗಿರಲಿಲ್ಲ. ಹಾಗಿದ್ರೆ ಲತಾಬಾಯಿಯನ್ನ ಸತಿಲಾಲ್ ಕೊಲೆ ಮಾಡೋಕೆ ಸಾಧ್ಯನಾ? ಅವನ ಬಳಿ ಮೋಟಿವ್ ಅಂತೂ ಇರಲಿಲ್ಲ. ಅಥವಾ ಯಾರಾದರೂ ಹೇಳಿ ಇವನಿಂದ ಕೊಲೆ ಮಾಡಿಸಿರಬಹುದಾ? ಗೊತ್ತಿಲ್ಲ. ಬಟ್ ಪೊಲೀಸರಿಗೆ ಸಿಕ್ಕಿದ್ದ ಒಂದೇ ಒಂದು ಹೆಸರು ಈ ಸತಿಲಾಲ್ನಂದು. ಹಾಗಾಗಿ ನಿರ್ಲಕ್ಷ್ಯ ಮಾಡದೆ ಸತಿಲಾಲ್ನನ್ನ ವಶಕ್ಕೆ ತಗೋತಾರೆ. ಸತಿಲಾಲ್ ಪೊಲೀಸರನ್ನ ನೋಡಿದ ಕೂಡಲೇ ಬೆವ್ತು ಬಿಟ್ಟಿದ್ದ. ಪೊಲೀಸರು ಕೇಳೋಕು ಮೊದಲೇ, ಸರ್ ನಾನೇನೂ ಮಾಡಿಲ್ಲ, ನಾನು ತುಂಬಾ ಬಡವ, ನನಗೆ ದುಡ್ಡು ಕೊಡ್ತೀನಿ ಅಂದ್ರು, ಅದಕ್ಕೆ ನಾನು ಅವ್ರ ಜೊತೆ ಸೇರ್ಕೊಂಡೆ ಅಂದ್ಬಿಡ್ತಾನೆ. ಸರ್ ಪ್ಲೀಸ್ ನನಗೆ ಜೈಲಿಗೆ ಕಳಿಸ್ಬೇಡಿ, ನಾನು ದುಡ್ಕೊಂಡು ತಿನ್ನೋನು, ನೀವು ನನಗೆ ಏನೂ ಮಾಡಲ್ಲ ಅಂದ್ರೆ ನಾನೆಲ್ಲ ನಿಜ ಹೇಳ್ತೀನಿ ಅಂತಾನೆ. ಲತಾಬಾಯಿ ಕೊಲೆ ಮಾಡಿದ್ದು ಯಾರು ಅಂತಲೂ ನನಗೆ ಗೊತ್ತು ಅಂತಾನೆ. ಸರಿ ನಿಜ ಹೇಳಿದ್ರೆ ಬದುಕೋತೀಯ ಅಂತ ಆವಾಜ್ ಹಾಕಿ ಎಲ್ಲ ಸತ್ಯ ಬಾಯ್ ಬಿಡು ಅಂತಾರೆ. ಇಲ್ಲಿಂದ ಸತಿಲಾಲ್ ತನ್ನ ಕಥೆ ಸ್ಟಾರ್ಟ್ ಮಾಡ್ತಾನೆ. ಸರ್ ಲತಾಬಾಯಿ ಸಾಮಾನ್ಯದವಳಲ್ಲ ಸರ್, ಅವಳದು ಅಫೇರ್ ನಡೀತಾ ಇತ್ತು. ಅವನು ಅವಳಿಗೆ ಸಂಬಂಧಿಯೂ ಆಗಬೇಕು, ತುಂಬಾ ಪ್ರಭಾವಿ ವ್ಯಕ್ತಿ ಸರ್ ಅಂತಾನೆ. ಲೇ ಬಿಲ್ಡಪ್ ಕೊಟ್ಟಿದ್ದು ಸಾಕು, ಯಾರವನು ಹೆಸರು ಹೇಳುವಂತ ದಬಾಯಿಸ್ತಾರೆ. ಸರ್ ಅವರು ನಮ್ ಧಣಿ ಅನಿಲ್ ಧಾವಡೆ ಅಂತಾನೆ. ಅನಿಲ್ ಹೆಸರು ಕೇಳಿದ ಕೂಡಲೇ ಪೊಲೀಸರಿಗೆ ಎಲ್ಲ ಮಿಸ್ಸಿಂಗ್ ಡಾಟ್ಸ್ ಕನೆಕ್ಟ್ ಆಗಿದ್ವು. ಬಟ್ ಅನಿಲ್ ಮತ್ತು ಲತಾಬಾಯಿ ಮಧ್ಯೆ ಅಫೇರ್ ಇತ್ತು ಅನ್ನೋ ವಿಚಾರ ಕೇಳಿ ಪೊಲೀಸರಿಗೂ ಆಶ್ಚರ್ಯ ಆಗಿತ್ತು. ಯಾಕಂದ್ರೆ ಅವರಿಬ್ರು ಸಂಬಂಧದಲ್ಲಿ ಚಿಕ್ಕಮ್ಮ ಮತ್ತು ಸೋದರಳಿಯ ಆಗಬೇಕು. ಇವರಿಬ್ಬರ ಅಫೇರ್ ಬಗ್ಗೆ ಊರವರಿಗೂ ಏನೂ ಗೊತ್ತಿರಲಿಲ್ಲ. ಸರಿ ಮತ್ತೆ ಅನಿಲ್ ಕೊಲೆ ಯಾಕೆ ಮಾಡಿಸ್ತಾ, ಕಾರಣ ಏನು ಅಂತ ಕೇಳ್ತಾರೆ. ಸರ್ ಕೊಲೆಯಾಗೋಕು ಕೆಲ ದಿನಗಳ ಹಿಂದೆ ಲತಾಬಾಯಿ ಈ ಸಂಬಂಧ ಮುರಿಯೋಕೆ ಇಷ್ಟಪಟ್ಟಿದ್ರು. ಅವಳಿಗೆ ಈ ಕಳ್ಳ ಸಂಬಂಧ ಬೇಡ ಅನ್ಸಿತ್ತು. ಹಾಗಾಗಿ ನಾವಿಬ್ರು ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಅನಿಲ್ಗೆ ಹೇಳಿದ್ಲು. ಸಾಲದಕ್ಕೆ ಅನಿಲ್ ಜೊತೆ ಮೀಟ್ ಮಾಡೋದನ್ನು ನಿಲ್ಲಿಸಿಬಿಟ್ಟಿದ್ಲು. ಬ್ರೇಕಪ್ ಮಾಡ್ಕೊಳ್ಳೋದು ಅನಿಲ್ಗೆ ಇಷ್ಟ ಇರಲಿಲ್ಲ ಸರ್ ಅಂತಾನೆ. ಸರ್ ಈ ಲತಾ ಬಲೆ ಚಾಲಾಕಿ ಹೆಂಗಸು, ಅವಳಿಗೆ ಅಫೇರ್ ಬೇಡವಾಗಿತ್ತು, ಆದರೆ ಧಣಿಯ ದುಡ್ಡು ಬೇಕಿತ್ತು. ಲತಾಬಾಯಿ ಅನಿಲ್ ಹತ್ರ ಪದೇ ಪದೇ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ಲು. ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿನ್ನ ಮರ್ಯಾದೆ ತೆಗಿತೀನಿ, ಊರವರಿಗೆಲ್ಲ ನಮ್ಮಿಬ್ಬರ ರಿಲೇಷನ್ ಬಗ್ಗೆ ಹೇಳ್ಬಿಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಲು ಸರ್ ಅಂತಾನೆ. ನಮ್ಮ ಧಣಿ ಮರ್ಯಾದೆಗೆ ಅಂಜೋ ಜನ, ಅವರಿಗೆ ಊರಲ್ಲಿ ತುಂಬಾ ಮರ್ಯಾದೆ ಇತ್ತು ಸರ್. ಅಫೇರ್ ಬಗ್ಗೆ ವಿಷಯ ಆಚೆ ಬಂದ್ರೆ ಇಷ್ಟು ವರ್ಷ ಕಷ್ಟಪಟ್ಟು ಸಂಪಾದನೆ ಮಾಡಿದ ಮಾನ ಮರ್ಯಾದೆ ಮಣ್ಣು ಪಾಲಾಗ್ತಾ ಇತ್ತು. ಅವರ ರಾಜಕೀಯ ಕರಿಯರ್ ಫಿನಿಶ್ ಆಗ್ತಿತ್ತು. ಹಾಗಾಗಿ ಲತಾಳಿಂದ ಮುಕ್ತಿ ಪಡೆಯೋಕೆ ಟ್ರೈ ಮಾಡ್ತಿದ್ರು ಸರ್ ಅಂತಾನೆ. ಅಂದ್ರೆ ಯಾವಾಗ ಲತಾ ದುಡ್ಡಿಗಾಗಿ ಡಿಮ್ಯಾಂಡ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲೋ ಅನಿಲ್ಗೆ ಈ ಸಂಬಂಧ ಟಾಕ್ಸಿಕ್ ಆಗಿದೆ ಅನ್ನೋದು ಅರಿವಾಗಿತ್ತು. ಹಾಗಾಗಿ ಅವಳನ್ನ ಮುಗಿಸ್ಬಿಟ್ರಾ ಅಂತ ಪೊಲೀಸರು ಕೇಳಿದ್ಕೆ, ಹೌದು ಸರ್, ಧನಿ ಅವಳನ್ನ ಮುಗಿಸ್ಬಿಡೋಕೆ ನನಗೆ ಹೇಳಿದ್ರು ಸರ್ ಅಂತಾನೆ. ಅವತ್ತು 7 ಡಿಸೆಂಬರ್ 2024 ಮಧ್ಯಾಹ್ನದ ಸಮಯ. ಅನಿಲ್ ಲತಾಬಾಯಿಗೆ ಫೋನ್ ಮಾಡಿ ಮಾತಾಡಿದ್ರು. ನಾನು ನಿನ್ ಜೊತೆ ಏನೋ ಮಾತಾಡಬೇಕು ಬಾ ಅಂದ್ರು. ಅದಕ್ಕೆ ಲತಾಬಾಯಿ ನಾನು ಬರಲ್ಲ ಅಂದ್ಬಿಟ್ರು. ಆಗ ಧಣಿ ಬಂದ್ರೆ ದುಡ್ಡು ಕೊಡ್ತೀನಿ ಅಂದ್ರು. ದುಡ್ಡು ಅಂತ ಕೇಳಿದ ಕೂಡಲೇ ಲತಾಬಾಯಿ ಒಪ್ಕೊಂಡ್ಲು ಸರ್. ಅವಳು ತನ್ನ ಗಂಡನ ಜೊತೆಗೆ ಕಬ್ಬಿನ ಗದ್ದೆಗೆ ಬಂದ್ಲು. ಧಣಿ ಈರುಳ್ಳಿ ಹೊಲದ ಕಡೆ ಬರೋಕೆ ಹೇಳಿದ್ರು. ನಮ್ ಪ್ಲಾನ್ ಬಗ್ಗೆ ಗೊತ್ತಿಲ್ಲದ ಲತಾಬಾಯಿ ಅಲ್ಲಿಗೆ ಬಂದ್ಲು. ಅನಿಲ್ ಸ್ವಲ್ಪ ಹೊತ್ತು ಮಾತಾಡ್ತಾ ನಿಂತ್ರು. ನಂತರ ಸಮಯ ನೋಡಿ ಅವಳ ಬಾಯಿಯನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರು. ಅವರ ರಭಸಕ್ಕೆ ಲತಾ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದೋದ್ಲು. ನಾನು ಅಲ್ಲೇ ಅಡಗಿ ಕೂತಿದ್ದೆ. ಲತಾಬಾಯಿ ಕೆಳಗೆ ಬಿದ್ದ ಕೂಡಲೇ ನಾವಿಬ್ರೂ ಸೇರ್ಕೊಂಡು ಅವಳನ್ನ ಉಸಿರುಗಟ್ಟಿಸಿದ್ವಿ. ನಂತರ ಅವಳ ಮುಖದ ಮೇಲೆ ಕಬ್ಬಿಣದ ರಾಡ್ ಮತ್ತು ಉಗುರುಗಳಿಂದ ಗಿಚ್ಚಿದ್ವಿ. ಅದನ್ನ ನೋಡಿದವರಿಗೆ ಇದು ಚಿರತೆ ದಾಳಿ ಅನಿಸ್ಬೇಕು, ಹಾಗೆ ಮಾರ್ಕ್ ಮಾಡಿದ್ವಿ ಸರ್ ಅಂತಾನೆ. ನಂತರ ನಾನು ಮತ್ತು ಅನಿಲ್ ಧಣಿ ಅಲ್ಲೇ ಬಿದ್ದಿದ್ದ ಒಂದು ಕಲ್ಲೆತ್ಕೊಂಡು ಅವಳ ತಲೆಗೆ ಹೊಡೆದು ಕೊಲೆ ಮಾಡಿಬಿಟ್ವಿ ಸರ್. ಆಮೇಲೆ ಅವಳ ಶವ ಸ್ವಲ್ಪ ದೂರ ಎಳ್ಕೊಂಡು ಹೋಗಿ ಬಿಸಾಕಿದ್ವಿ ಸರ್ ಅಂತ
ತಾವು ಮಾಡಿದ ಪಾಪಕೃತ್ಯದ ಬಗ್ಗೆ ಹೇಳ್ತಾನೆ. ಇದು ಪಕ್ಕಾ ಚಿರತೆ ದಾಳಿ ಅಂತ ಕಾಣಿಸ್ಬೇಕು ಅಂತ ಅವಳ ಮುಖದ ಮೇಲೆ ತುಂಬಾ ಸ್ಕ್ರಾಚಸ್ ಮಾಡಿದ್ವಿ. ಅಲ್ಲಲ್ಲಿ ಚಿರತೆ ಕಾಲಿನ ಮಾರ್ಕ್ಸ್ ಮೂಡೋ ಹಾಗೆ ಮಾಡಿದ್ವಿ. ಕೊಲೆ ಮಾಡಿದ ನಂತರ ನಾನು ಅಲ್ಲಿಂದ ಓಡ್ ಹೋದೆ. ಅನಿಲ್ ಅವರ ಚಿಕ್ಕಪ್ಪನ ಹತ್ರ ಹೋದ್ರು. ಊರವರ ಮುಂದೆ ಅವರೇ ಚಿರತೆ ದಾಳಿ ಕಥೆ ಕಟ್ಟಿ ಹೇಳಿದ್ರು. ಜನ ಕೂಡ ಅವರ ಮಾತು ನಂಬಿದ್ರು ಸರ್. ನಂತರ ಅನಿಲ್ ಅವರೇ ಪೊಲೀಸರಿಗೆ ಫೋನ್ ಮಾಡಿ ಸ್ಥಳಕ್ಕೆ ಕರೆಸಿದ್ರು. ಅವರಿಗೂ ಚಿರತೆ ಘರ್ಜನೆ, ಚಿರತೆ ದಾಳಿ ಅಂತ ಸುಳ್ಳು ಕಥೆ ಕಟ್ಟಿದ್ರು ಅಂತ ಸತಿಲಾಲ್ ಹೇಳ್ತಾನೆ. ಬರೀ ಇವನ ಸ್ಟೇಟ್ಮೆಂಟ್ ಆಧರಿಸಿ ಅನಿಲ್ನ ಎತ್ತೋದ್ ಬೇಡ ಅಂತ ಪೊಲೀಸರು ಇನ್ನಷ್ಟು ಮಾಹಿತಿ ಕಲೆ ಹಾಕ್ತಾರೆ. ಲತಾಬಾಯಿ ಮತ್ತು ಆರೋಪಿ ಅನಿಲ್ ಧಾವಡೆಯ ಮೊಬೈಲ್ ಸಿಡಿಆರ್ ತೆಗೆಸ್ತಾರೆ. ಇಬ್ರು ನಿರಂತರ ಸಂಪರ್ಕದಲ್ಲಿದ್ದದ್ದು ಗೊತ್ತಾಗಿತ್ತು. ಹಾಗೆ ಕೊಲೆಯಾದ ದಿನ ಇಬ್ಬರ ಮೊಬೈಲ್ ಲೊಕೇಶನ್ ಕೂಡ ಅದೇ ಕಬ್ಬಿನ ಗದ್ದೆ ಸುತ್ತಮುತ್ತ ಆಕ್ಟಿವ್ ಇತ್ತು. ಇಷ್ಟೆಲ್ಲ ಸಾಕ್ಷ್ಯ ಕಲೆಕ್ಟ್ ಮಾಡಿದ ನಂತರ ಸೀದಾ ಹೋಗಿ ಅನಿಲ್ನನ್ನ ಎತ್ತಾಕೊಂಡ್ ಬರ್ತಾರೆ. ಮೊದಲಿಗೆ ಅವನನ್ನ ಕೂರಿಸಿ ಸಾವಕಾಶವಾಗಿ ಕೇಳ್ತಾರೆ. ಮೊದಲೇ ರಾಜಕೀಯ ವ್ಯಕ್ತಿ ಅಲ್ವಾ, ಸ್ವಲ್ಪ ದೌಲತ್ತು ಪ್ರದರ್ಶನ ಮಾಡ್ತಾನೆ. ಯಾವಾಗ ಪೊಲೀಸರು ತಮ್ಮ ಒರಿಜಿನಲ್ ಮುಖ ತೋರಿಸ್ತಾರೋ ಅನಿಲ್ ತಬ್ಬಿಬ್ಬಾಗಿದ್ದ. ಹೆಚ್ಚು ನಖರ ಮಾಡದೆ ತಾನು ಕೊಲೆ ಮಾಡಿದ್ದಾಗಿ ಕನ್ಫೆಸ್ ಮಾಡ್ತಾನೆ. ಹಣದ ವಿವಾದ ಹಾಗೂ ಬ್ಲ್ಯಾಕ್ ಮೇಲ್ ಕಾಟದಿಂದ ಮುಕ್ತಿ ಪಡೆಯೋಕೆ ಸತಿಲಾಲ್ ಜೊತೆ ಸೇರ್ಕೊಂಡು ಲತಾಬಾಯಿಯನ್ನ ಮುಗಿಸಿದ್ದಾಗಿ ಹೇಳ್ತಾನೆ. ಚಿರತೆ ದಾಳಿಯ ಕಟ್ಟುಕಥೆ ನಾನೇ ಹೆಣ್ದಿದ್ದು ಅಂತಲೂ ತಪ್ಪೊಪ್ಪಿಗೆ ಹೇಳಿಕೆ ಕೊಡ್ತಾನೆ. ಅವತ್ತು 4 ಮಾರ್ಚ್ 2025 ಯಾವತ್ ಪೊಲೀಸರು ಅನಿಲ್ ಪೋಪಟ್ ಧಾವಡೆ ಮತ್ತು ಸತಿಲಾಲ್ನನ್ನ ಅರೆಸ್ಟ್ ಮಾಡ್ತಾರೆ. ಯಾವೆಲ್ಲ ಮೀಡಿಯಾದಲ್ಲಿ ಲತಾಬಾಯಿ ಚಿರತೆ ದಾಳಿಯಲ್ಲಿ ಸತ್ರು ಅಂತ ರಿಪೋರ್ಟ್ ಬಂದಿತ್ತೋ ಅಲ್ಲೇ ಲತಾದೇವಿ ಮರ್ಡರ್ ಕೇಸ್ನಲ್ಲಿ ಅನಿಲ್ ಮತ್ತು ಸತಿಲಾಲ್ ಅರೆಸ್ಟ್ ಅಂತ ಸುದ್ದಿ ಪ್ರಸಾರವಾಗಿತ್ತು. ಕೊಲೆ, ಕ್ರಿಮಿನಲ್ ಪಿತ್ತೂರಿ, ಸಾಕ್ಷ್ಯ ನಾಶ ಮುಂತಾದ ಪ್ರಮುಖ ಸೆಕ್ಷನ್ಗಳ ಅಡಿಯಲ್ಲಿ ಇಬ್ಬರ ಮೇಲೆ ಪ್ರಕರಣ ದಾಖಲಾಗಿತ್ತು. ಇಬ್ಬರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಕೋರ್ಟ್ ಇಬ್ಬರಿಗೂ ಜುಡಿಷಿಯಲ್ ಕಸ್ಟಡಿಗೆ ನೀಡುತ್ತೆ. ಈ ಪ್ರಕರಣವನ್ನ ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಪರಿಗಣಿಸಿ ಮರಣದಂಡನೆ ಶಿಕ್ಷೆ ನೀಡಬೇಕು ಅಂತ ನ್ಯಾಯಾಲಯದಲ್ಲಿ ಮನವಿ ಮಾಡಲಾಗಿದೆ. ಇಬ್ಬರ ವಿರುದ್ಧ ಸಾಕಷ್ಟು ಎವಿಡೆನ್ಸ್ ಇರೋದ್ರಿಂದ ಇಬ್ಬರು ಆರೋಪಿಗಳಿಗೆ ಇದುವರೆಗೆ ಜಾಮೀನು ಸಿಕ್ಕಿಲ್ಲ. ಪ್ರಾಣಿಗಳು ಕ್ರೂರಿಗಳಲ್ಲ. ಅವು ತಮ್ಮ ಹೊಟ್ಟೆಪಾಡಿಗಾಗಿ ಬೇಟೆಯಾಡುತ್ತವೆ ಹಾಗೂ ಪ್ರಕೃತಿಯೇ ಅವುಗಳನ್ನು ಹಾಗೆ ಸೃಷ್ಟಿ ಮಾಡಿದೆ. ಆದರೆ ಮನುಷ್ಯ ಅತ್ಯಂತ ಕ್ರೂರಿ. ತನಗೆ ಯೋಚಿಸುವ, ಆಲೋಚಿಸುವ, ಸರಿ ತಪ್ಪಿನ ಬಗ್ಗೆ ಪರಾಮರ್ಶಿಸುವ ಬುದ್ಧಿ ಕೊಟ್ಟಿದ್ರೂ ಅದನ್ನು ಕೆಟ್ಟ ಕೆಲಸಕ್ಕೆ ಬಳಸಿ ರಾಕ್ಷಸನಾಗ್ತಾನೆ. ಒಂದು ನೆನ್ಪಿಡಿ, ಯಾವುದೇ ಪ್ರಾಬ್ಲಮ್ಗೂ ಸಾವು ಪರಿಹಾರವಲ್ಲ. ಬದುಕಿ ಬದುಕಲು ಬಿಡಿ. ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.